12:45ಗೆ ನಮ್ಮ ಅಣ್ಣ ಚೊಪ್ಲಿನ ಹಾಕ್ಕೊಂಡು ಸರ್ಕಲ್ಗೆ ಹೋಗಿ ಕಬ್ಬಿನ ಜ್ಯೂಸು ತೊಗೊಂಬಂದಿದ್ದಾನೆ. ತೊಗೊಂಬಂದು ನಮ್ಮ ವೈಫ್ಗೆ ಕೊಟ್ಟು ನಮ್ಮ ಮದರ್ ಕೊಡಿ ಅಂತ ಹೇಳಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾನೆ. ಸೊ ಸ್ವಲ್ಪ 1 ಅವರ್ ಆದಮೇಲೆ ಒಬ್ಬರು ಲೇಬರ್ ಬಂದುಬಿಟ್ಟು ನಮ್ಮ ಮನೆಗೆ ಬಂದಿರ್ತಾರೆ ಏನೋ ಒಂದು ಕೇಳೋದಕ್ಕೆ. ಆವಾಗ ಅವರು ನೋಡಿ ಐಡೆಂಟಿಫೈ ಮಾಡಿದರೆ ಅಲ್ಲಿ ಹಾವಿದೆ ಅಂತ. ಸೊ ಅದನ್ನು ನಮ್ಮ ಫಾದರ್ ಒಬ್ಬರು ಐಡೆಂಟಿಫೈ ಮಾಡಿ ಅದು ಕೋಲಲ್ಲಿ ಹಿಂಗೆ ಎರಚಿದ್ದಾರೆ. ಅದರಲ್ಲಿ ಚೊಪ್ಲಿ ಒಂದು ಕಡೆ ಬಿದ್ದಿದೆ, ಹಾವು ಸತ್ತು ಬಿದ್ದಿದೆ. ಸೊ ಅದರಿಂದ ನಮ್ಮ ಮದರ್ನ ಕರೀತಾರೆ. ನಮ್ಮ ಮದರ್ ಬಂದು ನೋಡಿದಾಗ ಅವ್ರಿಗೆ ಸ್ಟ್ರೈಕ್ ಆಗುತ್ತೆ, ಇದು ನಮ್ಮ ಮಂಜು ಚೊಪ್ಲಿ ಅಂತ. ಅದರಲ್ಲಿ ಅವನು ಹಾಕ್ಕೊಂಡು ಹೋಗಿದ್ದಾನೆ, ಅದು ಸತ್ತೋಗಿದೆ ಅಂತ ಹೋಗಿ ಮತ್ತೆ ಹೋಗ್ಬಿಟ್ಟು ಬೆಡ್ಡಲ್ಲಿ ಚೆಕ್ ಮಾಡಿದಾಗ ಸೊ ಆವಾಗಲೇ ಅವರು ಡೆತ್ ಆಗಿದ್ದಾರೆ, ಅನ್ಕಾನ್ಷಿಯಸ್ ಸ್ಟೇಜಲ್ಲಿದೆ. ಮೂಗ್ನಲ್ಲೆಲ್ಲ ನೊರೆ ಬಂದಿತ್ತು, ಬ್ಲಡ್ ಎಲ್ಲ ಬಂದಿತ್ತು. ಸೊ ಕೊನೆ ಪ್ರಯತ್ನ ವಿಜಯಶ್ರೀ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅಲ್ಲಿನೂ ಚಾನ್ಸ್ ಇಲ್ಲ ಅಂತಂದರು. ಅದು ಫ್ರೆಂಡ್ಸ್ ಒತ್ತಾಯದ ಮೇರೆಗೆ ಅಲ್ಲಿಂದ ಬೈ ಕಾರ್ ಅಪ್ಪಿ ಅವ್ರ ಸಹಾಯದಿಂದ ಫೋರ್ಟಿಸ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಎಲ್ಲ ಟೆಸ್ಟ್ ಎಲ್ಲ ಮಾಡಿದ್ರು. ಅವರು ಸಹ ಅದೇ ಹೇಳಿದ್ದು, ಇನ್ನು ಲೇಟ್ ಆಗಿಬಿಟ್ಟಿದೆ, ಡೆತ್ ಆಗೋಗಿದ್ರು ಅಂತ. ಅವ್ರಿಗೆ 2016ರಲ್ಲಿ ಒಂದು ಬಸ್ ಆಕ್ಸಿಡೆಂಟಿಂದ ಒಂದು ಸರ್ಜರಿ ಆಗಿರುತ್ತೆ, ಇಲ್ಲಿ ಸರ್ಜರಿ ಆಗಿರುತ್ತೆ. ಅದರ ಎಫೆಕ್ಟ್ ಬಂದ್ಬಿಟ್ಟು ಫ್ಯೂಚರಲ್ಲಿ ನರ್ವ್ಸ್ ಇಂಪಾರ್ಟ್ ಆಗ್ತದೆ, ನಮ್ನೆಸ್ ಸಯಾಟಿಕ. ಅದರಿಂದ ಅವ್ರಿಗೆ ಸೆಲ್ಸ್ ಗೊತ್ತಾಗಲ್ಲ. ಈ ಜೋಮ್ ಹಿಡಿದ್ರೆ ಟಚ್ ಮಾಡಿದ್ರೆ ಯಾವ ಥರ ಸೆಲ್ಸ್ ಇರುತ್ತೋ ಆ ಥರ ಆಗಿದೆ. ಸೊ ಅವ್ರು ಕಚ್ಚಿರೋ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಮೇ ಬಿ ಗೊತ್ತಿದ್ರೆ ಅಟ್ಲೀಸ್ಟ್ ಅವ್ರು ಅಲರ್ಟ್ ಆಗ್ತಿದ್ರು. ಮಲ್ಕೊಂಡಿದ್ದಾರೆ. ಇನ್ನೊಂದು ಅವರು ಮೇ ಬಿ ಕಾರ್ ತೊಗೊಂಡಿದ್ದಾರೆ, ನೆನೆ ಪೆಟ್ರೋಲ್ ಹಾಕ್ಸ್ಕೊಂಡು ಆ ಜ್ಯೂಸ್ ತೊಗೊಂಡು ಬಂದಿದ್ದಾರೆ. ಕಾರಿಂದ ಇಳಿಬೇಕಾದ್ರೆ ಸ್ವಲ್ಪ ತಟ್ಟಾಡ್ತಾಯಿದ್ರು. ಸೊ ಮನೆಯಿಂದ ಅಲ್ಲಿಗೆ ಒಂದು 400 ಸ್ಟೆಪ್ಸ್ ಇರುತ್ತೆ. ಅಲ್ಲಿಂದ ಅಲ್ಲಿಗೆ ಯಾರೋ ಒಬ್ರು ಡ್ರಾಪ್ ಕೊಟ್ಟಿದ್ದಾರೆ. ಆ ಗಾಡಿಯಿಂದ ಇಳಿಬೇಕಾದ್ರೆ ಸ್ವಲ್ಪ ತಟ್ಟಾಡ್ಕೊಂಡು ಇಳಿದಿದ್ರೆ, ಸ್ವಲ್ಪ ಮುಂದೆ ಬಂದಾದ್ಮೇಲೆ ಅಲ್ಲಿಂದ ನಾರ್ಮಲಾಗಿ ಮಾಡ್ಕೊಂಡು ನಮ್ಮ ವೈಫ್ಗೆ ಹೇಳಿ ಇದನ್ನು ಮದರ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿ ಹೋಗಿ ಮಲ್ಕೊಂಡಿದ್ದಾರೆ ಅಷ್ಟೇ. ಯೂಟ್ಯೂಬ್ ನೋಡ್ಕೊಂಡು ಮಲ್ಕೊಂಡಿದ್ದಾರೆ. ಅವರು TCS ಅಲ್ಲಿ ಸಾಫ್ಟ್ವೇರ್ ಮೊನ್ನೆ ಹೋಗಿ ಲೇಟ್ ನೈಟ್ ಬಂದು ಆ್ಯಕ್ಚುಲಿ ನೆನ್ನೆ ಲೀವ್ ತೊಗೊಂಡು ಆ ಲೀವ್ದು ಸಂಡೇ ಮಾಡೋಕ್ಕೆ ಅವರು ಪೋಸ್ಟ್ಪೋನ್ ಮಾಡ್ಕೊಂಡು. ಈಗ ಸಾಕಷ್ಟು ಜನ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಚಪ್ಪಲಿ ಶೂನಲ್ಲಿ ಏನು ಗಮನಿಸಲ್ಲ ಹಾಕೊಂಡು ಹೋಗ್ಬಿಡ್ತಾರೆ. ಈ ಒಂದು ಘಟನೆಯಿಂದ ನೀವು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಎಚ್ಚರಿಕೆಯಿಂದ ಇರಿ ಅಂತೇಳಿ. ಬೇರೆ ಮನೇಲಿ ಆಗೋದು ಬೇಡ. ಆಲ್ರೆಡಿ ಆ ಮನೇಲಿ ಒಂದು ಸತಿ ಹಾವು ಬಂದಿದೆ, ಅಲ್ಲಿಂದ ನಾವು ಅಲರ್ಟ್ ಆಗಿದ್ವಿ. ಹಾಗೇನು ನಮ್ಮ ಬ್ರದರು ಪ್ರತಿದಿನ ಅದನ್ನು ಟೆಸ್ಟ್ ಮಾಡ್ತಾರೆ, ಒದರ್ಸೋದೆಲ್ಲ ಮಾಡ್ತಾರೆ. ಅಲ್ಲಿ ಅವೇರ್ನೆಸ್ ಇದೆ, ಹುಷಾರು ಎಲ್ಲ ನೀಟಾಗಿ ಇಟ್ಕೊಳ್ಳಿ, ಪಾಟಲ್ಲಿ ಇಟ್ಕೊಬಾರ್ದು, ಎಲ್ಲ ಗಲೀಜಿದೆ, ಇದನ್ನು ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಸ್ಟ್ರಿಕ್ಟಾಗಿ ಅವ್ರು ಫಾಲೋ ಮಾಡ್ತಾಯಿದ್ದಾರೆ. ಆದ್ರೂ ಆವತ್ತು ಯಾಮಾರಿದ್ದಾರೆ. ಜನಕ್ಕೆ ನಾನು ಏನು ಹೇಳೋದು ಇಷ್ಟಪಡ್ತೀನಿ ಅಂತಂದರೆ, ದಯವಿಟ್ಟು ಆ ಥರ ಒಂದು ಸ್ಲಿಪ್ಪರ್ನ ದಯವಿಟ್ಟು ಹಾಕಲೇಬೇಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಅದು ಯಾರಿಗೂ ಯೂಸ್ ಇಲ್ಲ. ಅದು ಹೆಂಗಂದ್ರೆ ವಿಷ ಜೀವಿಗಳಿಗೆ ಅದೊಂಥರ ಮನೆ ಇದ್ದಂಗೆ. ಅದು ಸೇಫ್ಟಿ ಚೆನ್ನಾಗಿದೆ. ಅದು ದಯವಿಟ್ಟು ಆ ಚಪ್ಪಲಿ ಯಾರು ಎಂಕರೇಜ್ ಮಾಡಬೇಡಿ, ಹಾಕ್ಲೇಬಾರ್ದು. ನೋಡಬೇಕು. ಇನ್ನೊಂದು ಆ ಥರ ಗೂಡ್ ಥರ ಇರೋ ಮುಂದೆಲ್ಲ ಫುಲ್ ಕವರ್ ಆಗಿರುತ್ತದು, ಏನು ಗೊತ್ತಾಗಲ್ಲ. ಸೊ ನನ್ನೊಂದು ರಿಕ್ವೆಸ್ಟು, ಅದನ್ನು ಎಂಕರೇಜ್ಮೆಂಟೇ ಮಾಡಲೇಬೇಡಿ. ಹರೀಶ್ ಅವ್ರ ಹೆಸರು ಮಂಜು ಪ್ರಕಾಶ್, ನನ್ನ ಆತ್ಮೀಯ ಸ್ನೇಹಿತ. ಇಲ್ಲೇ ಬನ್ನವಾಡದಲ್ಲಿರೋದು. ಟಾಟಾ TCS ಕಂಪ್ನಿಲಿ ಕೆಲಸ ಮಾಡ್ತಾರೆ. ನಿಮಗೇನು ಗೊತ್ತಾಗಬೇಕಾಗಿದೆ? ಅದು ಹಾವು ಕಚ್ಚಿಬಿಡ್ತಂತೆ ನೆನ್ನೆ. ಸುಮಾರು 12:45 ನನ್ನ ಹತ್ರ ಫೋನಲ್ಲಿ ಮಾತಾಡಿ. ನಾನು ಆಫೀಸ್ಗೆ ಹೋಗಿದ್ದೆ. ನನ್ನ ಹತ್ರ ಒಂದು 12:30 ಫೋನ್ ಮಾತಾಡಿದ್ದ. ಮನೆಗೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು. ಮನೆಗೆ ಹೋದ್ಮೇಲೆ ತಿರ್ಗಾ ವಾಪಸ್ 12:30 ಫೋನ್ ಮಾಡಿಬಿಟ್ಟು ಏನೊಂದು ಕೆಲಸ ಹೇಳಿದೆ, ಅದು ಆಯ್ತು ಕಣ ನೀನು ಅಂತ ಹೇಳ. ಅವ್ರ ತಾಯಿಗೆ ಜ್ಯೂಸ್ ತಂದು ಕೊಟ್ಬಿಟ್ಟು ಹೋಗಿ ಬೆಡ್ ಮೇಲೆ ಮಲ್ಕೊಂಡಂತೆ. ಅವನಿಗೆ ಈ ಕಾಲು, ಲೆಫ್ಟ್ ಕಾಲು ಸ್ವಲ್ಪ ಸ್ವಾಧೀನ ಇಲ್ಲ, ಅಂದರೆ ಸ್ವಲ್ಪ ನಮ್ನೆಸ್ ಜಾಸ್ತಿ ಇದೆ, ಸ್ಪರ್ಶ ಇಲ್ಲ. ಸೊ ಹಾಗಾಗಿ ಹೋಗಿ ಮಲ್ಕೊಂಡಿದ್ದಾನೆ. ಆಮೇಲೆ ಸುಮಾರು ಒಂದು 2:30 ಟೈಮ್ನಲ್ಲಿ ಅವ್ರ ಮನೆಗೆ ಕಟ್ಟಿಸ್ತಾ ಇದ್ದಾರೆ. ಕೆಲಸಗಾರ ಬಂದ್ಬಿಟ್ಟು ಸೊ ಏನೋ ಮೆಟೀರಿಯಲ್ ಬೇಕಾಗಿತ್ತು ಅಂದ್ಬಿಟ್ಟು ಅವ್ರ ಮನೆಗೆ ಬಂದು ಕೇಳೋಕ್ಕಂತ ಬಂದಿದ್ದಾರೆ. ಆ ಹುಡುಗ ಚಪ್ಪಲಿನಲ್ಲಿ ಹಾವು ನೋಡ್ಬಿಟ್ಟು ಅವ್ರ ತಂದೆಗೆ ಹೇಳಿದ್ದಾನೆ. ಆವಾಗ ಅವ್ರಿಗೆ ಹಾವಿರೋ ವಿಚಾರ ಗೊತ್ತಾಯಿತು. ಇಮಿಡಿಯೇಟಾಗಿ ಅವರಮ್ಮ ಹೋಗಿ ಅವನ್ನ ಎಬ್ಬಿಸೋಕ್ಕೆ ಟ್ರೈ ಮಾಡಿದ್ದಾರೆ. ಆಗ ಆ ಟೈಮ್ನಲ್ಲಿ ಅವನಿಗೆ ನೊರೆಲ್ಲ ಬಂದ್ಬಿಟ್ಟಿದೆ. ಅಲ್ಲಿಂದ ಯಾರೋ ಪೆದ್ದನ ಅವರು ಆಟೋನಲ್ಲಿ ವಿಜಯಶ್ರೀ ಕಳಿಸಿದ್ರಂತೆ. ಅಲ್ಲಿ ಅವರು ಅಡ್ಮಿಟ್ ಮಾಡ್ಕೊಂಡಿಲ್ಲ, ಅಲ್ಲೇ ಅವರು
ಡೆತ್ ಆಗಿದೆ ಅಂತ ಅವ್ರು ಕನ್ಫರ್ಮ್ ಮಾಡಿದ್ರು. ಬಟ್ ಅಡ್ಮಿಟ್ ಅವ್ರು ಮಾಡ್ಕೊಂಡಿಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿದಂತೆ. ಪಾಪ ಆಸೆ ಇರುತ್ತಲ್ಲ, ಹೋಪ್ ಇರುತ್ತಲ್ಲ, ಅವರು ಸ್ವಲ್ಪ ಅಲ್ಲಿ ಕೇಳ್ಕೊಂಡಿದ್ದೆ ಅಡ್ಮಿಟ್ ಮಾಡ್ಕೊಳ್ಳಿ ಏನಾರು ಮಾಡಿ ಅಂದ್ಬಿಟ್ಟು. ನಾವು ಅಲ್ಲಿಂದ ನಮ್ಗೆ ಗೊತ್ತಿಲ್ಲ, ನಾನು ಆಫೀಸಲ್ಲಿದ್ದೆ. ಸೊ ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ನಾವು ಹೇಳಿದ್ವಿ. ಸೊ ಅವ್ರು ಫೋರ್ಟಿಸ್ ಬಂದು, ನಾನು ಅದೇ ಟೈಮ್ ಫೋರ್ಟಿಸ್ ಬಂದೆ. ಸೊ ಫೋರ್ಟಿಸ್ಗೆ ಒಂದು 3:30-4 ಗಂಟೆ ಟೈಮ್ ಹೋದ್ವಿ. ಅವರು ಹೋಗಿದ ತಕ್ಷಣ ಅವ್ರು ಇ ಸಿ ಜಿ ಎಲ್ಲ ತೆಗೆದ್ರು, ಎಲ್ಲ ಫ್ಲಾಟ್ ಲೈನ್ ಬಂದಿದ ತಕ್ಷಣ ಅವರು ಬ್ರಾಡ್ ಡೆಡ್ ಅಂತ ಕನ್ಫರ್ಮ್ ಮಾಡಿದ್ರು. ಅವ್ರೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿಂದ ಪೋಸ್ಟ್ ಮಾರ್ಟಮ್ ಅದರ್ ಪ್ರಾಸೆಸ್. ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೊರಗಡೆ ಚಪ್ಪಲಿ ಶೂಗಳನ್ನ ಬಿಟ್ಟಿರ್ತಾರೆ, ಮಕ್ಕಳದಾಗಲಿ ದೊಡ್ಡದಾಗಲಿ ಶಾಲಾ ಮಕ್ಕಳಿಗೆಲ್ಲ. ಸಪೋಸ್ ಹಾವುಗಳು ಸೇರಿಕೊಳ್ತದೆ, ಈ ಥರ ಆಗಿರೋ ಘಟನೆ ಮತ್ತೆ ಮರುಕಳಿಸಬಾರ್ದು. ಏನು ಹೇಳ್ತೀರಿ ಜನಕ್ಕೆ? ಅಂದರೆ ಎಲ್ಲ ಮನೆ ಕ್ಲೀನಾಗಿ ಇಟ್ಕೊಳ್ಳಿ, ಚಪ್ಪಲಿ ಎಲ್ಲ ಸುಮ್ಮನೆ ಎಲ್ಲಂದ್ರೆ ಬಿಡ್ಬೇಡಿ. ಎಸ್ಪೆಷಲಿ ಈ ಗ್ರೌಂಡ್ ಫ್ಲೋರು ಅದೆಲ್ಲ ಇದೆಯಲ್ಲ, ಗಿಡಗಳು ಅಕ್ಕಪಕ್ಕ ಜಾಸ್ತಿ ಗಿಡಗಳು ಬೆಳ್ಕೊಂಡಿದ್ರೆ ಸ್ವಲ್ಪ ಹುಷಾರಾಗಿ ಇದ್ಕೊಳ್ಳಿ, ಕ್ಲೀನಾಗಿ ಚಪ್ಪಲಿಯಲ್ಲಿ ನೋಡ್ಕೊಳ್ಳಿ. ಇದು ಅವನಿಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಗೆ ಗೊತ್ತಿಲ್ಲ ಚಪ್ಪಲಿಯಲ್ಲಿ ಹಾವಿರೋದು. ಅದನ್ನು ಹಾಕ್ಕೊಂಡು ಅವನು ಹೋಗಿ ಜ್ಯೂಸ್ ಎಲ್ಲ ತೊಗೊಂಡು ಬಂದು ತಿರ್ಗಾ ಸುಮಾರು ಒಂದು 3/4 ಗಂಟೆ ಆ ಚಪ್ಪಲಿ ಜೊತೆನೇ ಸ್ಪೆಂಡ್ ಮಾಡಿದ್ದಾನೆ. ಮನೆಗೆ ಬಂದಿದ್ದಾನೆ, ಚಪ್ಪಲಿ ಬಿಟ್ಟು ಮನೆ ಹೋಗಿ ನಿದ್ದೆ ಮಾಡಿದ್ದಾನೆ. ಸೊ ಅವ್ನು ಆ ಹಾವಿರೋದು ಕೂಡ ಗೊತ್ತಿಲ್ಲ. ಸೊ ಸ್ವಲ್ಪ ಹುಷಾರಾಗಿ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ ವಾತಾವರಣ. ಹೇಗೆ ಹಾಕೋಬಿಡ್ತಾರೆ ಮಕ್ಕಳಾಗಿರಲಿ ಇದಾಗಿರಲಿ ಶೂ. ಅದೇ ಸ್ವಲ್ಪ ಕ್ಲೀನಾಗಿ ಎಲ್ಲ ಒದರಿ ಇದು ಮಾಡಿ ಟ್ಯಾಪ್ ಮಾಡಿ ಆಮೇಲೆ ಹಾಕ್ಕೊಳ್ಳಿ. ನಿಮ್ಮ ಹೆಸರು ಸರ್? ಮೋಹನ್.